ಕಳೆದ ವಿಡಿಯೋಲಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ಆರ್ ಸಿ ಬಿ ಫಾರ್ಚೂನ್ಸ್ ಇವಾಗ ಆರ್ ಸಿ ಬಿ ಕೈಲಿದೆ ಅಂತ. ಅದಕ್ಕೆ ಪ್ರಮುಖ ಕಾರಣ ಅಂದರೆ ನಿನ್ನೆ ಡಿ ಸಿ ಅವರು ಎಲ್ ಎಸ್ ಜಿನ 19 ರನ್ಸಿಂದ ಬೀಟ್ ಮಾಡಿರೋದ್ರಿಂದ ಆರ್ ಸಿ ಬಿಗೆ ರಿಯಲಿಸ್ಟಿಕ್ ಚಾನ್ಸ್ ಇದೆ. ಸಿ ಎಸ್ ಕೆ ಏನಾದ್ರು ಆ 18 ರನ್ ಮಾರ್ಜಿನಿಂದ ಗೆದ್ದೋದು ಅಥವಾ ಆ ಟಾರ್ಗೆಟ್ನ 18.1 ಓವರ್ಸಲ್ಲಿ ಚೇಸ್ ಮಾಡಿದ್ರೆ. ಆ ವಿಡಿಯೋಗೆ ಸುಮಾರು ಜನ ಕೇಳಿರೋ ಪ್ರಶ್ನೆ ಅದರಲ್ಲಿ 3 ಪ್ರಮುಖವಾಗದೇನಪ್ಪ ಅಂದರೆ, ಒಂದೇದು ಸರ್ ಮಳೆ ಬಂತು, ಒಂದೇ ಒಂದು ಪಾಯಿಂಟು ಮಾತ್ರ ಸಿಗುತ್ತೆ ಆರ್ ಸಿ ಬಿಗೆ, ಅವಾಗ ಏನಾಗುತ್ತೆ? ಆರ್ ಸಿ ಬಿ ಔಟ್ ಆಫ್ ದಿ ಟೂರ್ನಮೆಂಟ್. ಯಾಕಂದರೆ ನೀವು ನೋಡಿ 13 ಪಾಯಿಂಟಲ್ಲಿ ನಿಂತ್ಕೋತೀವಿ. ಸೊ ಎಂಡ್ ಆಫ್ ದಿ ಸೀಸನ್ನು ಸಿ ಎಸ್ ಕೆಗೆ 15 ಪಾಯಿಂಟ್ ಆಗುತ್ತೆ, ಅವರು ಕ್ವಾಲಿಫೈ ಆಗ್ಬಿಡ್ತಾರೆ. ಎರಡನೇ ಪ್ರಶ್ನೆ, ಸರ್ ಈಗ 18 ರನ್ ಮಾರ್ಜಿನು 18.1 ಓವರ್ಸಲ್ಲಿ ಚೇಸ್ ಮಾಡಬೇಕು ಅಂತ ಈ ಕ್ವೆಶನ್ ಇದೆ. ನಾಳೆ ಮಳೆ ಬಂದು ಓವರ್ಸ್ ಕಮ್ಮಿ ಆಗೋಯ್ತು, ಮಿನಿಮಮ್ 5 ಓವರ್ ಮ್ಯಾಚ್ ಆಯಿತು, ಅವಾಗ ಏನು ಈ ಕ್ವೆಶನ್ನು ಅಂತ ಕೇಳಿದ್ರೆ ಆ ಈಕ್ವೇಷನ್ ಇವಾಗಲೇ ಹೇಳೋಕ್ಕಾಗೋದಿಲ್ಲ. ಅದು ಅವತ್ತಿನ ದಿವಸ ಕ್ಯಾಲ್ಕುಲೇಟ್ ಮಾಡ್ತಾರೆ, ಅದ್ರ ಮೇಲೆ ಆರ್ ಸಿ ಬಿ ಫಾರ್ಚೂನ್ಸು ಯಾವ ಮಾರ್ಜಿನಲ್ಲಿ ಗೆಲ್ಲಬೇಕು ಅಂತ ಗೊತ್ತಾಗುತ್ತೆ. ಮೂರನೇ ಪ್ರಶ್ನೆ, ಸರ್ ನೀವು ಹೇಳಿದ್ರಿ ಎಸ್ ಆರ್ ಎಚ್ 2ರಲ್ಲಿ 1 ಗೆದ್ದರೂ ಕೂಡ ಅವ್ರು ಕ್ವಾಲಿಫೈ ಆಗ್ಬಿಡ್ತಾರೆ, 2-2 ಗೆದ್ದರೆ ಟಾಪ್ 2 ಹೋಗೋ ಸಾಧ್ಯತೆಯೇ ಇರುತ್ತೆ. ಸರ್ 2-2 ಸೋತ್ರೆ ಏನು ಕತೆ ಅವ್ರದ್ದು ಅಂದರೆ ಯಾವ ಅಂತರದಲ್ಲಿ ಸೋಲ್ತಾರೆ? ಇವತ್ತು ಅವ್ರ ನೆಟ್ ರನ್ ರೇಟು ಪಾಸಿಟಿವ್ 0.4 ಸಮಥಿಂಗ್ ಏನೋ ಇದೆ. ಖರಾಬಾಗಿ ಸೋತರು ಅಂದರೆ ಆರ್ ಸಿ ಬಿ ಹಾಗೂ ಸಿ ಎಸ್ ಕೆ ನೆಟ್ ರನ್ ರೇಟ್ಗಿಂತ ಕಮ್ಮಿ ಆಯಿತು. ಆಮೇಲೆ ಆರ್ ಸಿ ಬಿ ಆ ಮಾರ್ಜಿನ್ 18 ರನ್ ಮಾರ್ಜಿನ್ ಅಥವಾ 18.1 ಓವರ್ಸಲ್ಲಿ ಚೇಸ್ ಮಾಡಿದೆ, ಬಟ್ ಮ್ಯಾಚ್ನ ಗೆದ್ದರು ಅಂತ ಹೇಳಿದ್ರೆ ಅವಾಗ ಆರ್ ಸಿ ಬಿ ಸಿ ಎಸ್ ಕೆ ಕ್ವಾಲಿಫೈ ಆಗ್ಬಿಡ್ತಾರೆ, ಎಸ್ ಆರ್ ಎಚ್ ಆಚೆ ಆಗ್ಬಿಡ್ತಾರೆ. ಸೊ ಇದು ಅಡಿಷ್ನಲ್ ಮಾಹಿತಿ.